ಸ್ವತಂತ್ರ ಬಂದು 77 ವರ್ಷಗಳಾದರೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಪಾಳೆಗಾರಿಕೆ ಸಂಸ್ಕೃತಿ ಇನ್ನೂ ಮುಂದುವರೆದಿದೆ. ಅನಿಷ್ಟ ಪದ್ಧತಿಗಳು ಅಮಾಯಕ ಕುಟುಂಬಗಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿವೆ. ಇದಕ್ಕೆ ಉದಾಹರಣೆ ಎಂಬಂತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಶಿಷ್ಟ ವರ್ಗದವರಿಗೆ ಮನೆ ಬಾಡಿಗೆ ನೀಡಿದ ಒಂದೇ ಕಾರಣಕ್ಕೆ ಸವರ್ಣೀಯ ಕುಟುಂಬವೊಂದಕ್ಕೆ ಸವರ್ಣೀಯರೇ ಸಾಮಾಜಿಕ ಬಹಿಷ್ಕಾರ ಹಾಕಿರುವುದು ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಸವರ್ಣೀಯ ಕುಟುಂಬಕ್ಕೆ ಸವರ್ಣೀಯರಿಂದಲೇ ಬಹಿಷ್ಕಾರ. ಪರಿಶಿಷ್ಟ ವರ್ಗದವರಿಗೆ ಮನೆ ಬಾಡಿಗೆ ಕೊಟ್ಟಿದ್ದಕ್ಕೆ ಈ ಶಿಕ್ಷೆ. ಮೈಸೂರು ಬೆನ್ನಲ್ಲೇ ಚಾಮರಾಜನಗರದಲ್ಲೂ ಪ್ರಕರಣ ಬೆಳಕಿಗೆ. ದೇವರ ಕಾರ್ಯಕ್ಕೆ ಚಂದ ಕೊಡಲಿಲ್ಲ, ಪಂಚಾಯಿತಿ ಕಟ್ಟಿಯಲ್ಲಿ ಯಜಮಾನರ ಮಾತು ಕೇಳಲಿಲ್ಲ ಅಥವಾ ಅಂತರ್ಜಾತೀಯ ವಿವಾಹವಾದರು, ಹೀಗೆ ನಾನಾ ಕಾರಣಗಳಿಗೆ ಹಳ್ಳಿಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಕುವುದನ್ನ ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಗರ ಗ್ರಾಮದಲ್ಲಿ ಪರಿಶಿಷ್ಟ ವರ್ಗದವರಿಗೆ ಮನೆ ನೀಡಿದ ಕಾರಣಕ್ಕೆ ಸವರ್ಣೀಯ ಕುಟುಂಬವೊಂದಕ್ಕೆ ಸವರ್ಣೀಯರೇ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಅವರು ಮನೆ ಕೊಡ್ತಿರೋದ್ರಿಂದ ಯಾವುದಕ್ಕೂ ಹೇಳಲ್ಲ, ಸ್ವಲ್ಪ ಭಾರಿ ನಮಗೆ ಟಾರ್ಚರ್ ಕೊಡ್ತಾರೆ. ಮದುವೆ ಮುಂಜಿಗೆ ಮಾಡಿದ್ರು ಯಾವುದಕ್ಕೂ ಕರೆಯಲ್ಲ, ನಾವು ಕರೆಯಲ್ಲ. ನೀವು ಸತ್ತರೆ ಕೆಟ್ಟರು ನಾವು ಬರಲ್ಲ ಅಂತ ಎಲ್ಲನೂ ಹೇಳೋದು ಮಾಡೋದು. ದೇವಸ್ಥಾನಕ್ಕೆ ಪ್ರೋಗ್ರಾಮ್ ಆದ್ರೂ ಯಾವುದಕ್ಕೂ ದುಡ್ಡು ಲಂಚ ಕೊಡ್ತೀವಿ, ದುಡ್ಡು ಸರದಿ ಅದು ತಗೊಳ್ಳಲ್ಲ. ಅದರಿಂದ ನನಗೆ ಒಂಥರ ಬೇಜಾರು ಅನ್ನಿತ್ತು. ಊರಿಗೆ ನಾವು ಇಲ್ಲ ಮಾತಾಡಿಸ್ತಾರೆ ಎಲ್ಲ ಅಕ್ಕಪಕ್ಕದವರೆಲ್ಲ, ಅಲ್ಲಿ ಆದರೆ ಗೌಡ್ರು ಅವರು ಕರೆಯಲ್ಲ, ಮಾಡಲ್ಲ. ಅದೇ ಒಂದು ಬೇಜಾರು. ಗ್ರಾಮದ ಲಿಂಗಾಯತ ಬಡಾವಣೆಯ ವೀರಣ್ಣ 10 ತಿಂಗಳ ಹಿಂದೆ ತಮಗೆ ಸೇರಿದ ಮನೆಯನ್ನು ಪರಿಶಿಷ್ಟ ವರ್ಗದ ಕುಟುಂಬವೊಂದಕ್ಕೆ ಬಾಡಿಗೆಗೆ ನೀಡಿದ್ದರು. ಅನ್ಯ ಜಾತಿಯವರಿಗೆ ಮನೆ ಬಾಡಿಗೆ ನೀಡಿದ ಕಾರಣಕ್ಕೆ ಗ್ರಾಮದ ಲಿಂಗಾಯತ ಮುಖಂಡರು ವೀರಣ್ಣ ಅವರ ಕುಟುಂಬಕ್ಕೆ ಬಹಿಷ್ಕಾರ ಹೇರಿದ್ದಾರೆ. ತಮ್ಮ ಕುಟುಂಬವನ್ನು ಗ್ರಾಮದ ಯಾವುದೇ ಧಾರ್ಮಿಕ ಸಭೆ ಸಮಾರಂಭಗಳಿಗೆ ಕರೆಯುತ್ತಿಲ್ಲ ಹಾಗೂ ದೇವಸ್ಥಾನಕ್ಕೆ ಹೋಗಲು ತಡೆ ಒಡ್ಡಲಾಗುತ್ತಿದೆ. ತಮಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಲಾಗುತ್ತಿದೆ. ಇದರಿಂದ ಗ್ರಾಮದಲ್ಲಿ ಬದುಕು ನಡೆಸುವುದೇ ದುಸ್ತರವಾಗಿದೆ ಅಂತ ಈ ಕುಟುಂಬ ಅಳಲು ತೋಡಿಕೊಳ್ಳುತ್ತಿದೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ತಮಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದೊಂದೇ ಬಾಕಿ ಎನ್ನುತ್ತಿದ್ದಾರೆ. ಸರ್, ಮನೆಗೆ ನೀವು ಕೊಟ್ಟಿರೋದೇ ಒಂದು ಕಾರಣ ಸರ್. ಅವ್ರಿಗೆ ನೀವು SC/ST ಕೊಡಬಾರ್ದು ಮನೆಗಳನ್ನ, ಹಂಗೆ ಹಿಂಗೆ ನೀವು ಏನೇ ಫಂಕ್ಷನ್ ಮಾಡಿದ್ರು ನಾವು ಬರಲ್ಲ, ನೀವು ಕಾರ್ಯಕ್ರಮಗಳು ಮಾಡಿದ್ರು ಬರಲ್ಲ, ನೀವು ಸತ್ರು ಕೆಟ್ಟರು ಬರಲ್ಲ, ನಾವು ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟು ಸರಿಪಡಿಸ್ಕೊ ಬನ್ನಿ. ಸಂಘಕ್ಕೆ ಎಲ್ಲರನ್ನೂ ಕರೀತಾರೆ ಸರ್, ಈ ಊರನ್ನೆಲ್ಲರೂ ಕರೀತಾರೆ ಸರ್, ನಮ್ಮನ್ನು ಕರೀತಾಯಿಲ್ಲ ಸರ್. ಒತ್ತಡಗಳನ್ನ ಕೊಟ್ಟು ನಮಗೆ ಭಾರಿ ಹಿಂಸೆ ಕೊಡ್ತಾಯಿದ್ದಾರೆ ಸರ್. DSP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಅವರು ಏನೂ ಆ ಕ್ರಮ ಕೈಗೊಂಡಿಲ್ಲ ಸರ್. ಬೆದರಿಸಿ ಸೈನ್ಗಳಾಗಿದ್ದಾರೆ ಸರ್. ತಮಗೆ ಬಹಿಷ್ಕಾರ ಹಾಕಿದವರ ವಿರುದ್ಧ FIR ದಾಖಲಿಸಬೇಕು. ತಮಗೆ ಎಂದಿನಂತೆ ಗ್ರಾಮದಲ್ಲಿ ಇತರರೊಂದಿಗೆ ಸಾಮರಸ್ಯದಿಂದ ಬದುಕಲು ಅವಕಾಶ ಮಾಡಿಕೊಡಬೇಕು ಎಂದು ಬಹಿಷ್ಕಾರಕ್ಕೆ ಒಳಗಾದ ವೀರಣ್ಣ ಕುಟುಂಬ ಒತ್ತಾಯ ಮಾಡಿದೆ. ಒಟ್ಟಾರೆ ನಾಗರಿಕತೆ ಎಷ್ಟೇ ಮುಂದುವರೆದಿದ್ದರೂ ಸಾಮಾಜಿಕ ಬಹಿಷ್ಕಾರ, ಬಾಲ್ಯ ವಿವಾಹದಂತಹ ಅನಿಷ್ಟ ಪದ್ಧತಿಗಳು ಇನ್ನೂ ಇರೋದು ದುರಂತ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.